ನಮಸ್ಕಾರ. ಇದೀಗ ತಾನೇ ಬಂದ ಮುಖ್ಯವಾದ ಮಾಹಿತಿಗಳು. ಗೃಹಲಕ್ಷ್ಮಿ ಯೋಜನೆ ಬೆನ್ನಲ್ಲೇ ಗೃಹ ಜ್ಯೋತಿ ಯೋಜನೆಗೂ ಬಂತು ಹೊಸ ರೂಲ್ಸು. ಮಾಧ್ಯಮಗಳ ಮುಂದೆ ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆ. ಹೀಗೆ ಮಾಡಿದ್ರೆ ಮಾತ್ರ ಇನ್ನು ಮುಂದೆ ಉಚಿತ ವಿದ್ಯುತ್ ಸಿಗುತ್ತೆ. ಏನಿದು ಮಾಹಿತಿ ನೋಡೋಣ. ರಾಜ್ಯದ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಶಾಕ್ ಕೊಟ್ಟ ಸರ್ಕಾರ. ಸುಮಾರು 3,89,000 ಹನ್ನರ ಫಲಾನುಭವಿಗಳನ್ನು ಪಟ್ಟಿಯಿಂದ ಹೊರಗಿಡಲಾಗಿದೆ. ನಿಮ್ಮ ಹೆಸರು ಕೂಡ ಇದೆಯಾ, ಹೇಗೆ ಚೆಕ್ ಮಾಡಬೇಕು, ಆ ಬಗ್ಗೆಯೂ ಕೂಡ ಮಾಹಿತಿ ನೋಡೋಣ ಸ್ನೇಹಿತರೆ. ವಿಧವಾ ವೇತನ, ವೃದ್ಧಾಪ್ಯ ವೇತನವೂ ಕೂಡ ಜಮೆ ಆಗುತ್ತಿಲ್ಲವಂತೆ. ಏನಿದು ಸುದ್ದಿ ನೋಡೋಣ. ಮತ್ತೊಂದೆಡೆಯಲ್ಲಿ ಕರ್ನಾಟಕದ ಈ ಜಿಲ್ಲೆಗಳಲ್ಲಿ ಮುಂದಿನ 4-5 ದಿನ ಭಾರಿ ಮಳೆಯ ಮುನ್ನೆಚ್ಚರಿಕೆ. ವಾಯುಭಾರ ಕುಸಿತವಾಗಿದ್ದು ಕರ್ನಾಟಕದ ಈ ಜಿಲ್ಲೆಗಳಲ್ಲಿ ಮುಂಗಾರು ಮಳೆ ಚುರುಕು ಮುಟ್ಟಲಿದೆ. ಮತ್ತೊಂದೆಡೆಯಲ್ಲಿ ರೈತರಿಗೆ ಗುಡ್ ನ್ಯೂಸ್ ಕೊಟ್ಟ ಕೇಂದ್ರ ಸರ್ಕಾರ. ದಿನಾಂಕ, ಸಮಯವೂ ಕೂಡ ಘೋಷಣೆ ಆಗಿದೆ. ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 23ನೇ ಕಂತಿನ 2,000 ಹಣ ಇದೇ ದಿನಾಂಕದಂದು ಇದೇ ಸಮಯದಲ್ಲಿ ಜಮೆ ಆಗಲಿದೆ. ಆ ಬಗ್ಗೆಯೂ ಕೂಡ ಮಾಹಿತಿ ನೋಡೋಣ. ಬಂಗಾರ ಖರೀದಿ ಮಾಡಬೇಕು ಎಂದು ಕಾದು ಕುಳಿತವರಿಗೆ ಗುಡ್ ನ್ಯೂಸ್. ಸತತ 2ನೇ ದಿನವೂ ಚಿನ್ನದ ಬೆಲೆ ಇಳಿಕೆಯಾಗಿದ್ದು, ಎಷ್ಟು ಇಳಿಕೆಯಾಗಿದೆ, ಯಾವಾಗ ಖರೀದಿ ಮಾಡಬೇಕು, ಈ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಕ್ಕೂ ಮೊದಲು ನೀವು ಸುದ್ದಿ ಸಮಯ ಯೂಟ್ಯೂಬ್ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿ. ಇದರಿಂದ ಕರ್ನಾಟಕದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ. ಗೃಹಲಕ್ಷ್ಮಿ ಯೋಜನೆ ಬೆನ್ನಲ್ಲೇ ಗೃಹ ಜ್ಯೋತಿಗೂ ಹೊಸ ರೂಲ್ಸು ಜಾರಿಗೆ ಆಗ್ತಾ ಇದೆ. ಹೌದು ಗೆಳೆಯರೆ, ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಆದ ಮೇಲೆ ಕರ್ನಾಟಕದ ಎಷ್ಟೋ ಮಹಿಳೆಯರಿಗೆ ಒಂದಿಷ್ಟು ಹಣ ಉಳಿತಾಯವಾಗಿದೆ. ಸರ್ಕಾರ ನೀಡುತ್ತಿರುವ ಹಣದಿಂದಲೇ ಕೆಲವರು ಮನೆ ರಿಪೇರಿ ಮಾಡಿಕೊಂಡ್ರೆ, ಇನ್ನು ಕೆಲವರು ಹೊಲ ಗದ್ದೆಗಳಲ್ಲಿ ಬೋರ್ವೆಲ್ ಹಾಕಿಸಿಕೊಂಡಿದ್ದಾರೆ. ಹೀಗೆ ಹತ್ತಾರು ಅನುಕೂಲ ಮಹಿಳೆಯರು ಮಾಡಿಕೊಂಡಿದ್ದು, ಆದರೆ ಇದೀಗ ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿ ಯೋಜನೆಯಲ್ಲಿ ದೊಡ್ಡ ಬದಲಾವಣೆ ಮಾಡಲು ಸರ್ಕಾರ ಮುಂದಾಗಿದೆ. ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕು ಅಂದ್ರೆ ಕೆಲವೊಂದಿಷ್ಟು ನಿಯಮಗಳನ್ನು ಪಾಲಿಸಲೇಬೇಕು. ಅದೇ ರೀತಿ 200 ಯೂನಿಟ್ ಉಚಿತ ಕರೆಂಟು ಬೇಕಂದ್ರೆ ಹೊಸ ರೂಲ್ಸ್ ಅನ್ನ ಫಾಲೋ ಮಾಡಲೇಬೇಕು. ಹೌದು ಗೆಳೆಯರೆ, ಪಂಚ ಗ್ಯಾರಂಟಿ ಯೋಜನೆಗಳ ಪೈಕಿ ಜನಪ್ರಿಯ ಯೋಜನೆಗಳಾಗಿರುವ ಗೃಹ ಜ್ಯೋತಿ ಮತ್ತು ಗೃಹಲಕ್ಷ್ಮಿ ಯೋಜನೆಗೆ ಪರಿಷ್ಕರಣೆ ಮಾಡಲು ಸರ್ಕಾರ ಮುಂದಾಗಿದೆ. ಶೀಘ್ರದಲ್ಲೇ ಗೃಹ ಜ್ಯೋತಿಗೂ ವೋಟರ್ ID ಕಡ್ಡಾಯ ಎಂಬ ರೂಲ್ಸು ಜಾರಿಗೆ ಬರುವ ಸಾಧ್ಯತೆ ಇದೆ. ಹೌದು, ಯಾಕಂದ್ರೆ ಸ್ನೇಹಿತರೆ, ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕರ್ನಾಟಕದವರಿಗೆ ಮಾತ್ರ ಉಚಿತ ಗ್ಯಾರಂಟಿ ಯೋಜನೆಗಳು, ಹೊರ ರಾಜ್ಯದವರಿಗೆ ಗ್ಯಾರಂಟಿಗಳು ಸಿಗೋದಿಲ್ಲ. ಇಲ್ಲಿ ಯಾರಿಗೆ ಓಟು ಮಾಡೋ ಅಧಿಕಾರ ಇದೆಯೋ ಅವರು ಮಾತ್ರ ಗ್ಯಾರಂಟಿ ಪಡೆದುಕೊಳ್ಳಬಹುದು. ಯಾರಿಗೆ ಓಟು ಮಾಡೋ ಅಧಿಕಾರ ಇಲ್ಲವೋ ನಾವ್ಯಾಕೆ ಅವರಿಗೆ ಗ್ಯಾರಂಟಿ ಕೊಡಬೇಕು ಎಂದು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ. ಹಾಗಾಗಿ ಸ್ನೇಹಿತರೆ, ಈಗ ಮೊದಲನೇದಾಗಿ ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿ ಯೋಜನೆಯ ಪರಿಷ್ಕರಣೆಗೆ ಸರ್ಕಾರ ನಿರ್ಧಾರ ಮಾಡಿದೆ. ಮಾಹಿತಿಯ ಪ್ರಕಾರ ಇದೀಗ ಗೃಹ ಜ್ಯೋತಿಗೂ ಕೂಡ ಹೊಸ ರೂಲ್ಸ್ ಬರ್ತಾ ಇದೆ. ಹೌದು ಗೆಳೆಯರೆ, ಗೃಹ ಜ್ಯೋತಿಗೂ ಸ್ಮಾರ್ಟ್ ಕಾರ್ಡ್ ವಿತರಣೆಗೆ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಅಂದ್ರೆ ಈ ಒಂದು ಸ್ಮಾರ್ಟ್ ಕಾರ್ಡ್ಗೆ ಮತದಾರರ ಗುರುತಿನ ಚೀಟಿಯನ್ನು ಲಿಂಕ್ ಮಾಡುವುದು ಸರ್ಕಾರ ಕಡ್ಡಾಯ ಮಾಡಲಿದೆ. ಈ ಮೂಲಕ ಹೊರ ರಾಜ್ಯದ ಫಲಾನುಭವಿಗಳನ್ನು ಕಡಿವಾಣ ಹಾಕಲು ಸರ್ಕಾರಕ್ಕೆ ಸಹಾಯವಾಗಲಿದೆ. ಹೌದು, ಸರ್ಕಾರ ನೀಡುವಂತಹ ಈ ಒಂದು ಸ್ಮಾರ್ಟ್ ಕಾರ್ಡ್ನಲ್ಲಿ ವೋಟರ್ ID, ಆಧಾರ್ ಕಾರ್ಡ್ ಸಂಖ್ಯೆ, ಫಲಾನುಭವಿಗಳ ಹೆಸರು, ವಿಳಾಸ ಮತ್ತು ನಿಮ್ಮ ಒಂದು ವಿದ್ಯುತ್ ಬಿಲ್ನ 6 ಮೀಟರ್ ಮಾಹಿತಿ ಒಳಗೊಂಡಿರುತ್ತೆ. ಈ ಮೂಲಕ ಕರ್ನಾಟಕದವರು ಮಾತ್ರ ಗೃಹ ಜ್ಯೋತಿ ಯೋಜನೆ ಲಾಭ ಪಡೆದುಕೊಳ್ಳಲು ಇನ್ನು ಮುಂದೆ ಸಹಾಯಕವಾಗುತ್ತೆ. ಅಂದಹಾಗೆ ಸ್ನೇಹಿತರೆ, ಗೃಹ ಜ್ಯೋತಿ ಯೋಜನೆಗೆ ಮತ್ತೊಮ್ಮೆ ಅರ್ಜಿ ಸಲ್ಲಿಕೆ ಮಾಡಬೇಕಾಗುತ್ತೆ. ಹೌದು, ಅರ್ಜಿದಾರರು ಕರ್ನಾಟಕದ ವಾಸಿಯಾಗಿರಬೇಕು, ಗೃಹ ಬಳಕೆಯ ವಿದ್ಯುತ್ ಸಂಪರ್ಕ ಹೊಂದಿರಬೇಕು, ನಿಮ್ಮ ಕಳೆದ 12 ತಿಂಗಳ ಸರಾಸರಿ ವಿದ್ಯುತ್ ಬಳಕೆ ಆಧರಿಸಿನೇ ಈ ಒಂದು ಉಚಿತ ವಿದ್ಯುತ್ ಕೊಡಲಾಗುತ್ತೆ ಮತ್ತು ಬಾಡಿಗೆ ಮನೆಯೊಳಗೆ ವಾಸ ಮಾಡುತ್ತಿದ್ದರೂ ಅರ್ಜಿಯನ್ನು ನೀವು ಸಲ್ಲಿಕೆ ಮಾಡಬಹುದು. ಒಟ್ಟಿನಲ್ಲಿ ಸ್ನೇಹಿತರೆ, ಸರ್ಕಾರ ಈಗ ಗೃಹಲಕ್ಷ್ಮಿ ಜೊತೆಗೆ ಗೃಹ ಜ್ಯೋತಿಗೂ ಕೂಡ ನಿಯಮ ಜಾರಿಗೆ ಮಾಡ್ತಾ ಇದೆ. ಅಂದಹಾಗೆ ಸ್ನೇಹಿತರೆ, ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿರುವ ಹೇಳಿಕೆ ಪ್ರಕಾರ ಅದೆಷ್ಟೋ ಜನರು ಮನೆಗೆ ಮಾತ್ರವಲ್ಲದೆ ವಾಣಿಜ್ಯ ಉದ್ದೇಶಕ್ಕೂ ಕೂಡ ಗೃಹ ಜ್ಯೋತಿ ಲಾಭ ಪಡೆದುಕೊಳ್ಳುತ್ತಿದ್ದಾರಂತೆ. ಅಂದ್ರೆ ಮನೆ ಮುಂಭಾಗದಲ್ಲಿರುವಂತಹ ಕಿರಾಣಿ ಅಂಗಡಿ ಸೇರಿದಂತೆ ಇತರೆ ವಾಣಿಜ್ಯ ಘಟಕಗಳಿಗೂ ಕೂಡ ಉಚಿತ ವಿದ್ಯುತ್ ಹೋಗುತ್ತಿದ್ದು, ಹಾಗಾಗಿ ಸರ್ಕಾರ ಕಡಿವಾಣ ಹಾಕಲು ಗ್ಯಾರಂಟಿ ಯೋಜನೆಗಳನ್ನು ಪರಿಷ್ಕರಣೆ ಮಾಡ್ತಿದೆ. ಅಂದಹಾಗೆ ಇದುವರೆಗೆ ಸರ್ಕಾರದಿಂದ ಅಧಿಕೃತವಾದ ಅರ್ಜಿ ಸಲ್ಲಿಕೆ ಪ್ರಾರಂಭವಾಗಿಲ್ಲ. ಹಾಗಾಗಿ ಫಲಾನುಭವಿಗಳು ಯಾವುದೇ ಆತಂಕ, ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಇನ್ನು ಇಲ್ಲಿ ಮತ್ತೊಂದು ಶಾಕಿಂಗ್ ಮಾಹಿತಿ ಏನೆಂದರೆ ಸ್ನೇಹಿತರೆ, ಕರ್ನಾಟಕದ ಗೃಹಲಕ್ಷ್ಮಿ ಯೋಜನೆಯ ಪಟ್ಟಿಯಿಂದ 3,89,000 ಹನ್ನರ ಫಲಾನುಭವಿಗಳನ್ನ ಕೈಬಿಡಲಾಗಿದೆ ಅಂತೆ. ಹೌದು, GST ಪಾವತಿ ಮಾಡುತ್ತಿರುವರು 1,94,000, ಮೃತಪಟ್ಟ ಫಲಾನುಭವಿಗಳ ಸಂಖ್ಯೆ 1,48,000 ಮತ್ತು ಆದಾಯ ತೆರಿಗೆ ಸೇರಿದಂತೆ ಇತರರು 1,00,000. ಹೀಗೆ ಒಟ್ಟು 3,89,000 ಫಲಾನುಭವಿಗಳನ್ನು ಹನ್ನರ ಎಂದು ಗುರುತಿಸಿ ಪಟ್ಟಿಯಿಂದ ಹೊರಗಿಡಲಾಗಿದೆ. ಮಹಿಳಾ ಮತ್ತು ಮಕ್ಕಳ ಇಲಾಖೆ ನೀಡಿರುವ ಮಾಹಿತಿ ಪ್ರಕಾರ
ಅನರ್ಹ ಫಲಾನುಭವಿಗಳ ಪೈಕಿ ಬೆಂಗಳೂರು 47,871 ಮಹಿಳೆಯರನ್ನ ಕೈಬಿಡುವ ಮೂಲಕ ಮೊದಲನೇ ಸ್ಥಾನ ಪಡೆದುಕೊಂಡಿದೆ. ಅಂದರೆ ಅತಿ ಹೆಚ್ಚು ಫಲಾನುಭವಿಗಳನ್ನು ಬೆಂಗಳೂರಿನಿಂದ ತೆಗೆದುಹಾಕಲಾಗಿದೆ. ಎರಡನೇ ಸ್ಥಾನದಲ್ಲಿ ಬೆಳಗಾವಿ, ಮೂರನೇ ಸ್ಥಾನದಲ್ಲಿ ದಕ್ಷಿಣ ಕನ್ನಡ, ನಾಲ್ಕನೇ ಸ್ಥಾನದಲ್ಲಿ ಮೈಸೂರು ಮತ್ತು 5ನೇ ಸ್ಥಾನದಲ್ಲಿ ತುಮಕೂರು ಎಂದು ಹೇಳಲಾಗ್ತಾ ಇದೆ. ಹೌದು, ಅನರ್ಹರ ಪರಿಷ್ಕರಣೆಯಲ್ಲಿ 5ನೇ ಸ್ಥಾನ ತುಮಕೂರು ಜಿಲ್ಲೆ ಪಡೆದುಕೊಂಡಿದೆ. ನಿಮ್ಮದು ಯಾವುದು ಜಿಲ್ಲೆ? ನಿಮ್ಮ ಬ್ಯಾಂಕ್ ಖಾತೆಗೆ 2,000 ರೂಪಾಯಿ ಜಮೆ ಆಗ್ತಾ ಇದೆಯಾ? ದಯವಿಟ್ಟು ಕಮೆಂಟ್ ಮಾಡಿ, ಇದರಿಂದ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ. ಬನ್ನಿ ಸ್ನೇಹಿತರೆ, ಮತ್ತೊಂದು ಮಾಹಿತಿಗೆ ಹೋಗೋಣ. ನಿಮ್ಮ ಊರಲ್ಲೂ ಕೂಡ ಮಳೆ ಆಗುತ್ತಿದ್ರೆ ಕಮೆಂಟ್ನಲ್ಲಿ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ಇದೀಗ ಕರ್ನಾಟಕದ ಮೇಲೆ ವಾಯುಭಾರ ಕುಸಿತದ ಎಫೆಕ್ಟ್ ಬೀಳಲಿದೆ. ಹೌದು ಗೆಳೆಯರೆ, ಸದ್ಯಕ್ಕೆ ನೈಋತ್ಯ ಮುಂಗಾರು ಮಾರುತಗಳ ಆರ್ಭಟ ಕೊಂಚ ಕಡಿಮೆ ಆಗಿದೆ. ಈ ಬಾರಿ ವಾಡಿಕೆಗಿಂತ ಹಲವು ಜಾಗದಲ್ಲಿ ಕಡಿಮೆ ಮಳೆಯಾಗಿದೆ ಎಂದು ದಾಖಲಾಗಿದೆ. ಆದರೆ ಏಕಾಏಕಿ ಪಶ್ಚಿಮ ಮಧ್ಯ ಬಂಗಾಳಕೊಲ್ಲಿಯಲ್ಲಿ ಭಾರಿ ವಾಯುಭಾರ ಕುಸಿತವಾದ ಹಿನ್ನೆಲೆಯಲ್ಲಿ ಕರ್ನಾಟಕದ ಮುಂದಿನ ಕೆಲ ಜಿಲ್ಲೆಗಳಲ್ಲಿ 4-5 ದಿನ ಭಾರಿ ಮಳೆ ಆಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಹೌದು, ಹವಾಮಾನ ಇಲಾಖೆ ಕೊಟ್ಟಿರುವ ವರದಿಯ ಪ್ರಕಾರ ಪಶ್ಚಿಮ ಮಧ್ಯ ಬಂಗಾಳಕೊಲ್ಲಿಯಿಂದ ಕೇರಳ ರಾಜ್ಯದ ಕರಾವಳಿವರೆಗೆ ಸೃಷ್ಟಿಯಾಗಿದ್ದಂಥ ವಾಯುಭಾರ ಕುಸಿತವಾಗಿದೆಯಂತೆ. ಈ ಮೂಲಕ ಕರ್ನಾಟಕದಲ್ಲಿ ಜೂನ್ 18ರಿಂದ ಜೂನ್ 21, 22ರವರೆಗೆ ಭಾರಿ ಮಳೆ ಆಗಲಿದೆ. ಮೊದಲನೇದಾಗಿ ಸ್ನೇಹಿತರೆ, 7 ದಿನಗಳ ಕಾಲ ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ನಾನಾ ಕಡೆಯಲ್ಲಿ ಸಾಧಾರಣ ಮಳೆ ಆಗಲಿದೆ. ಆದರೆ ವಿಶೇಷವಾಗಿ ಜೂನ್ 20ರ ನಂತರ ಈ ಜಿಲ್ಲೆಗಳಲ್ಲಿ ಅಬ್ಬರದ ಮಳೆ ಆಗಲಿದೆ. ಹೌದು, ಬೆಳಗಾವಿ, ಧಾರವಾಡ, ಹಾವೇರಿ ಮತ್ತು ಗದಗ್ ಈ ಜಿಲ್ಲೆಗಳಿಗೆ ದೊಡ್ಡ ಮಟ್ಟದ ಮಳೆ ಆಗಲಿದೆ ಅಂತೆ. ಜೂನ್ 18ರಿಂದಲೇ ವರುಣನ ದರ್ಶನವಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ನೀವೇನಾದರೂ ಈ ಜಿಲ್ಲೆಯರಾಗಿದ್ದರೆ ಕಮೆಂಟಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ. ಇನ್ನು ಉಳಿದಂತೆ ಬೆಂಗಳೂರು ಗ್ರಾಮಾಂತರ, ಮೈಸೂರು, ಹಾಸನ, ತುಮಕೂರು, ಶಿವಮೊಗ್ಗ, ಕೊಡಗು ಈ ಜಿಲ್ಲೆಗಳಲ್ಲಿ ಗಾಳಿಯೊಂದಿಗೆ ಸಾಧಾರಣ ಮಳೆಯಾಗುವ ಸಂಭವ ಇದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ಆದರೆ ಸ್ನೇಹಿತರೆ, ವಿಶೇಷವಾಗಿ ಬೆಳಗಾವಿ, ಧಾರವಾಡ, ಹಾವೇರಿ ಮತ್ತು ಗದಗ್ ಈ ಜಿಲ್ಲೆಗಳಲ್ಲಿ ಮಾತ್ರ ದೊಡ್ಡ ಮಟ್ಟದ ಬಿರುಗಾಳಿ ಜೊತೆಗೆ ಮಳೆ ಆಗಬಹುದು ಎಂದು ಹವಾಮಾನ ಇಲಾಖೆ ಇಲ್ಲಿ ಸೂಚನೆ ಕೊಟ್ಟಿದೆ. ನಿಮ್ಮದು ಯಾವುದು ಊರು? ಮಳೆ ಆಗುತ್ತಿದೆಯಾ? ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಗೆಳೆಯರೆ, ಮತ್ತೊಂದು ಗುಡ್ ನ್ಯೂಸ್ಗೆ ಹೋಗೋಣ. ಕೇಂದ್ರ ಸರ್ಕಾರದಿಂದ ದೇಶದ ಕೋಟ್ಯಾಂತರ ರೈತರಿಗೆ ಸಿಹಿ ಸುದ್ದಿ ಬಂದಿದೆ. ಹೌದು ಗೆಳೆಯರೆ, ದಿನಾಂಕ ಮಾತ್ರವಲ್ಲ, ಸಮಯ ಕೂಡ ಘೋಷಣೆ ಆಗಿದೆ. ಹೌದು, ಇದುವರೆಗೆ ಕೋಟ್ಯಾಂತರ ರೈತರ ಬ್ಯಾಂಕ್ ಖಾತೆಗಳಿಗೆ 22 ಕಂತು ಜಮೆ ಮಾಡುವ ಮೂಲಕ ಪ್ರತಿ ರೈತ ಕುಟುಂಬಕ್ಕೆ 44,000 ರೂಪಾಯಿ ಆರ್ಥಿಕ ಸಹಾಯಧನ ಸರ್ಕಾರ ಜಮೆ ಮಾಡಿದ್ದು, ಇದೀಗ 23ನೇ ಕಂತು ಕೂಡ ಶೀಘ್ರವೇ ಬಿಡುಗಡೆ ಆಗಲಿದೆ. ಹೌದು ಗೆಳೆಯರೆ, ನೀವೇನಾದರೂ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಫಲಾನುಭವಿಗಳಾಗಿದ್ದರೆ ಜೂನ್ 20ರಂದು ನಿಮ್ಮ ಬ್ಯಾಂಕ್ ಖಾತೆಗೆ 2,000 ರೂಪಾಯಿ ಜಮೆ ಆಗಲಿದೆ. ಹೌದು, ಜೂನ್ 20, 2026 ಶನಿವಾರ 23ನೇ ಕಂತು ಬಿಡುಗಡೆ ಆಗಲಿದೆ. ನರೇಂದ್ರ ಮೋದಿ ಅವರು ಪಶ್ಚಿಮ ಬಂಗಾಳದ ಹುಗ್ಲಿ ಜಿಲ್ಲೆಯ ತಾರಕೇಶ್ವರದಿಂದ ವೇದಿಕೆ ಮೇಲೆ ಒಂದು ಬಟನ್ ಒತ್ತುವ ಮೂಲಕ ಈ ಒಂದು ಹಣವನ್ನು ಬಿಡುಗಡೆ ಮಾಡಲಿದ್ದಾರೆ. ಹೌದು ಗೆಳೆಯರೆ, ಸಮಯ ಜೂನ್ 20ರಂದು ಮಧ್ಯಾಹ್ನ ಸುಮಾರು 3 ಗಂಟೆ 45 ನಿಮಿಷಕ್ಕೆ ಈ ಒಂದು ಹಣ ರೈತರ ಬ್ಯಾಂಕ್ ಖಾತೆಗೆ ಜಮೆ ಆಗಲಿದೆ ಎಂದು PM ಕಿಸಾನ್ ಸಮ್ಮಾನ್ ಯೋಜನೆಯ ಅಧಿಕೃತ ವೆಬ್ಸೈಟ್ನಲ್ಲಿ ಅಧಿಕೃತ ಮಾಹಿತಿ ನೀಡಲಾಗಿದೆ. ಸ್ನೇಹಿತರೆ, ನೀವು ಕೂಡ ರೈತರಾಗಿದ್ದರೆ ಕಮೆಂಟಲ್ಲಿ ಗುಡ್ ನ್ಯೂಸ್ ಎಂದು ಕಮೆಂಟ್ ಮಾಡಿ. ಒಟ್ಟು ಈ ಬಾರಿ ದೇಶದ 9.44 ಕೋಟಿ ರೈತರಿಗೆ ಈ ಒಂದು ಹಣ ಜಮೆ ಆಗಲಿದೆ. ಪ್ರಧಾನಿ ಮೋದಿ ಅವರು 18,880 ಕೋಟಿಗೂ ಅಧಿಕ ಹಣ ನೇರವಾಗಿ ವರ್ಗಾವಣೆ ಮಾಡಲಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಅಂದರೆ ರೈತರ ಬಳಿ ಕೇವಲ 3 ದಿನ ಮಾತ್ರ ಇದ್ದು ಅದರೊಳಗೆ ರೈತರು ಕಡ್ಡಾಯವಾಗಿ KYC ಪ್ರಕ್ರಿಯೆ ಪೂರ್ತಿ ಮಾಡಿಕೊಳ್ಳಬೇಕು. ಇಲ್ಲದಿದ್ದರೆ ಸರ್ಕಾರ ಹಣ ಬಿಡುಗಡೆ ಮಾಡಿದ್ರು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗದೇ ಇರಬಹುದು. ಅದರ ಜೊತೆಗೆ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಕೊಳ್ಳಿ ಮತ್ತು ಮುಖ್ಯವಾಗಿ ಸ್ನೇಹಿತರೆ, ಸರ್ಕಾರದ ಅಗ್ರಿ ಸ್ಟಾಕ್ ಪೋರ್ಟಲ್ನಲ್ಲಿ ನೋಂದಣಿ ಮಾಡಿಕೊಳ್ಳಿ. ಆಗ ಮಾತ್ರ ನಿಮ್ಮನ್ನ ರೈತರೆಂದು ಪರಿಗಣಿಸಿ ಸರ್ಕಾರ ಹಣ ಜಮೆ ಮಾಡುತ್ತೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಂದ್ರೆ ಕಮೆಂಟ್ ಅಲ್ಲಿ ಕಿಸಾನ್ ಸಮ್ಮಾನ್ ಎಂದು ಕಮೆಂಟ್ ಮಾಡಿ. ಬನ್ನಿ ಗೆಳೆಯರೆ, ಕೊನೆಯ ಮಾಹಿತಿಗೆ ಹೋಗೋಣ. ನೀವು ಕೂಡ ಚಿನ್ನ ಖರೀದಿ ಮಾಡಬೇಕು ಎಂದು ಕಾದು ಕುಳಿತಿದ್ರೆ ನಿಮಗಿದೊಂದು ಮುಖ್ಯವಾದ ಸೂಚನೆ. ಚಿನ್ನದ ಬೆಲೆ ಸತತ 2ನೇ ದಿನವೂ ಕೂಡ ಇಳಿಕೆಯಾಗಿದೆ. ಹೌದು, ನಿನ್ನೆ ಪ್ರತಿ ಗ್ರಾಮ್ 24 ಕ್ಯಾರೆಟ್ ಬಂಗಾರದಲ್ಲಿ 15 ರೂಪಾಯಿ ಇಳಿಕೆಯಾಗಿತ್ತು. ಇದೀಗ ಪ್ರತಿ ಗ್ರಾಮ್ 24 ಕ್ಯಾರೆಟ್ ಬಂಗಾರದಲ್ಲಿ 25 ರೂಪಾಯಿ ಕಡಿಮೆ ಆಗಿದೆ. ಆದರೆ ಸ್ನೇಹಿತರೆ, ಇಲ್ಲಿ ಒಂದು ಶಾಕಿಂಗ್ ಮಾಹಿತಿ ಏನೆಂದರೆ, ವಿದೇಶದಲ್ಲಿ ಚಿನ್ನದ ಬೆಲೆ ಏರಿಕೆ ಆಗಿದೆ, ಆದರೆ ಭಾರತದಲ್ಲಿ ಮಾತ್ರ ಚಿನ್ನದ ಬೆಲೆ ಇಳಿಕೆಯಾಗಿದೆ. ಹೌದು, ಅಮೆರಿಕ, ದುಬೈ, ಸಿಂಗಾಪುರ್, ಮಲೇಷಿಯಾ, ಸೌದಿ ಅರೇಬಿಯಾ ಸೇರಿದಂತೆ ಹಲವು ಜಾಗದಲ್ಲಿ 24 ಕ್ಯಾರೆಟ್ ಚಿನ್ನದ ಬೆಲೆ ಏರಿಕೆಯಾಗಿದೆ. ಭಾರತದಲ್ಲಿ ಮಾತ್ರ ಇಳಿಕೆ ಕಂಡು ಬಂದಿದ್ದು ಆಶ್ಚರ್ಯವಾಗಿದೆ. ಹೌದು, ಅಂದಹಾಗೆ ಅಷ್ಟೇನು ದೊಡ್ಡ ಮಟ್ಟದಲ್ಲೂ ಕೂಡ ಕುಸಿತವಾಗಿಲ್ಲ ಸ್ನೇಹಿತರೆ, ಆದರೆ ಏರಿಕೆ ಆಗಿಲ್ಲ ಎನ್ನುವುದೇ ಒಂದು ಸಮಾಧಾನಕರ ಸುದ್ದಿಯಾಗಿದೆ. ಇದೀಗ ಜೂನ್ 17, 2026ರ ಮಾರುಕಟ್ಟೆ ಪ್ರಕಾರ 24 ಕ್ಯಾರೆಟ್ 10 ಗ್ರಾಮ್ ಬಂಗಾರದ ಬೆಲೆ 1,51,100 ರೂಪಾಯಿ. 22 ಕ್ಯಾರೆಟ್ ಆಭರಣ 10 ಗ್ರಾಮ್ಗೆ 1,38,500 ರೂಪಾಯಿ. ಇನ್ನು ಬೆಳ್ಳಿ ಬಗ್ಗೆ ನೋಡುವುದಾದ್ರೆ ಯಾವುದೇ ಒಂದು ಬದಲಾವಣೆ ಆಗಿಲ್ಲ ಸ್ನೇಹಿತರೆ. 1 ಗ್ರಾಮ್ ಬೆಳ್ಳಿ 265 ರೂಪಾಯಿ ಆಗಿದೆ. ಅಂದ್ರೆ 10 ಗ್ರಾಮ್ಗೆ
2,650, 100 ಗ್ರಾಮ್ಗೆ 26,500. ಅದೇ ರೀತಿ 1 ಕೆಜಿ ಬೆಳ್ಳಿ 2,65,000 ರೂಪಾಯಿ ಎಂದು ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ಸ್ನೇಹಿತರೆ, ಚಿನ್ನದ ಬೆಲೆ ಈಗ ಸ್ಥಿರವಾಗಿದೆ. ಅಂದ್ರೆ ದೊಡ್ಡ ಮಟ್ಟದಲ್ಲಿ ಏರಿಕೆಯೂ ಇಲ್ಲ, ದೊಡ್ಡ ಮಟ್ಟದಲ್ಲಿ ಕುಸಿತವೂ ಕೂಡ ಕಾಣುತ್ತಿಲ್ಲ. ಆದರೆ ಇಲ್ಲಿ ಮಾಹಿತಿ ಏನಂದ್ರೆ ಚಿನ್ನ ಕುಸಿಯುವ ಲಕ್ಷಣಗಳು ಹೆಚ್ಚಾಗಿದೆ. ಯಾಕಂದ್ರೆ ಹೆಚ್ಚಿನ ಜನರು ಹೂಡಿಕೆ ಮಾಡಲು ಈಗ ಕಚ್ಚಾ ತೈಲದಲ್ಲಿ ಹೂಡಿಕೆ ಮಾಡ್ತಿದ್ದಾರೆ. ಚಿನ್ನದಲ್ಲಿ ಬೇಡಿಕೆ ಕುಸಿತವಾಗಿದೆಯಂತೆ. ಪ್ರಧಾನಿ ಮೋದಿಯವರು 1 ವರ್ಷ ಚಿನ್ನ ಖರೀದಿ ಮಾಡಬೇಡಿ ಎಂದು ಭಾರತೀಯರಿಗೆ ಕರೆ ಕೊಟ್ಟ ಬೆನ್ನಲ್ಲೇ ಇದರ ಜೊತೆಗೆ ಚಿನ್ನದ ಖರೀದಿ ಮೇಲಿನ ಆಮದು ಸುಂಕವನ್ನು ಕೂಡ ದುಪ್ಪಟ್ಟು ಮಾಡಿದ್ದರಿಂದ ಹೆಚ್ಚಿನ ಜನರು ಈಗ ಚಿನ್ನದಲ್ಲಿ ಹೂಡಿಕೆ ಮಾಡುತ್ತಿಲ್ಲ. ಬದಲಿಗೆ ಕಚ್ಚಾ ತೈಲದಲ್ಲಿ ಏರಿಕೆ ಆಗುತ್ತಿರೋ ಕಾರಣ ಅಲ್ಲಿ ಹೂಡಿಕೆ ಮಾಡ್ತಿದ್ದಾರೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲೂ ಕೂಡ ಚಿನ್ನದ ಬೆಲೆ ಕುಸಿತವಾಗ್ತಾ ಇದೆ. ಹಾಗಾಗಿ ಈ ಎಲ್ಲ ಕಾರಣದಿಂದ ಚಿನ್ನ ಕುಸಿತವಾಗ್ತಾ ಇದೆ. ನಿಮ್ಮ ಪ್ರಕಾರ ಚಿನ್ನ ಎಷ್ಟು ಕುಸಿಯಬೇಕು? ನಿಮ್ಮ ಒಂದು ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಮಾಹಿತಿಗಳು ಇಷ್ಟವಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.